ರಾಕೇಶನ್ ಜೊತೆ ನೆನಪಾಗುವಂಥದ್ದು ಸಾವಿರ ಇದೆ ನಾವು ಹೇಳ್ತಾ ಹೋದರೆ. ಯಾಕಂದರೆ ಸೀಸನ್ 3 ಅವನು ಬಂದಿದ್ದು, ಮತ್ತು ಈ ಕಡೆ ಭಾಗದ ಅವನ ಭಾಷೆ, ಅವನ ಕಾಮಿಡಿ, ಅವನ ವಿಶೇಷತೆ ಏನು ಅಂತಂದರೆ ಯಾವುದಾದ್ರು ಸ್ಕಿಟ್ಟು ಚೆನ್ನಾಗಿ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಅವನಿರೋ ಸ್ಕಿಟ್ ಅಲ್ಲ, ಅಪೋಸಿಟ್ ಇರೋ ಸ್ಕಿಟ್ ಚೆನ್ನಾಗಿ ಆಗಿಲ್ಲ ಅಂದರೆ ಅಲ್ಲೂ ಒಳಗೆ ನುಗ್ಗಿಬಿಟ್ಟು ಏನೋ ಮಾಡಿ ಆ ಸ್ಕಿಟ್ನು ಗೆಲ್ಸಂಗೆ ಮಾಡ್ಬಿಡೋನು. ಅಥವಾ ಅದ್ರದ್ದೇನೋ ಒಂದು ಫಾಲ್ಟ್ ಆಗಿದ್ದರೆ ಇವ್ರ ಸ್ಕಿಟ್ಟಲ್ಲಿ ಅದನ್ನು ಮಾಡೋನು. ಅಂದರೆ ಸ್ಪಾಂಟೇನಿಟಿ ಮಾಡ್ತಾ ಇದ್ದರಲ್ಲಿ ರಾಕಿ, ಸೂರಜ್ಜು, ಮನು ಈ ಥರದವನು. ಸೊ ನನಗೆ 24 ಅವರ್ಸಲ್ಲಿ ಎಲ್ಲಿದ್ವಿ, ಎಲ್ಲಿ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಜಸ್ಟ್ 24 ಅವರ್ಸ್ ಶಿಫ್ಟ್ ಮಾಡಿಕೊಂಡ್ರೆ ಏನೇ ಈ ಟೈಮಲ್ಲಿ ಎಲ್ಲಿದ್ದೆ, ಇವಾಗ ಇಲ್ಲಿದ್ದೀನಿ, ಇಷ್ಟೇನ ಲೈಫು ಅಂತ ಅನ್ನಿಸ್ಬಿಡುತ್ತೆ. ಸೊ ರಾತ್ರಿ 3 ಗಂಟೆಗೆ ನಯನಾಥ್ ಫೋನ್ ಬಂತು. ಸರಿ ಅಂತ ರಿಸೀವ್ ಮಾಡಿದ್ರೆ ಅಳ್ತಾನೇ ಇದ್ದಾಳೆ. ಫಸ್ಟ್ ಆಫ್ ಆಲ್ ಅಷ್ಟೊತ್ತಿಗೆ ಯಾರದೇ ಫೋನ್ ಬಂದರೂ ಭಯ ಆಗುತ್ತೆ. ಏನು ಅಂತ ರಾಕಿ ಅಂತಿದ್ದಾಳೆ, ಸುಮ್ಮನೆ ಅಳ್ತಿದ್ದಾಳೆ. ಏನು ಇಲ್ಲ ಹಿಂಗೆ, ಸುಮ್ಮನೆ ನೀನೇನು ತಮಾಷೆ ಮಾಡೋಕ್ಕೆ ಒಂದು ಟೈಮ್ ಇಲ್ವಾ ನಿನಗೆ ಅಂತ. ನಾನು ಒಂದ್ಸಲ ಇವ್ರು ತಲಾಟೆ ಏನೋ ಮಾಡ್ತಾರೆ ಜೊತೆಲೆಲ್ಲ ಸೇರ್ಕೊಂಡು ಅಂತ ನಾನು. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ, ಬಿ ದ ಬಾಸ್. ವಿಷಯ ಸೀರಿಯಸ್ಸು. ಆಮೇಲಿಂದ ಕೆಲವರೆಲ್ಲ ರಾತ್ರಿ ಹೊರಟವ್ರು ಸ್ವಲ್ಪ ಬೇಗ ಬಂದರು. ನಮಗೆ ಫಸ್ಟು ಲೊಕೇಶನ್ನು ಹಾಸ್ಪಿಟ್ಲದ್ದು ಹಾಕ್ಬಿಟ್ಟಿದ್ರು. ಸೊ ನಾವು ಅಲ್ಲಿ ಹೋದ್ವಿ, ಕಾರ್ಕಳಕ್ಕೆ ಹಂಗೆ ಹೋಗ್ಬಿಟ್ವಿ. ಅಲ್ಲೋಗಿ ನೋಡ್ತೀವಿ ಎಲ್ಲ ಇಲ್ಲಿ ಬಂದುಬಿಟ್ಟಿದ್ದಾರೆ ಅಂತ. ಅದಕ್ಕೆ ಸ್ವಲ್ಪ ಬರೋದಕ್ಕೆ ಲೇಟ್ ಆಯಿತು. ಸರ್ ಏನು ಮಾಡ್ತೀರಾ, ಅವನು ಒಂಥರ ಮುದ್ದು, ತುಂಬ ಕ್ಯೂಟ್ ಅವನು, ಮುದ್ದು ಈಗಲೂ ಅಷ್ಟೇ. ನಾನು ಅದಕ್ಕೆ ಅವ್ನಿಗೆ ಎಲ್ಲರೂ ನಮಸ್ಕಾರ ಮಾಡಿ, ನನಗೆ ಆ ಥರ ನಮಸ್ಕಾರ ಮಾಡ್ಬೇಕು ಅನ್ನಿಸ್ತಾ ಇಲ್ಲ. ಅವ್ನು ನಿಜವಾಗ್ಲೂ ಕೆನ್ನೆ ಗಿಂಡಿ, ಅವ್ನು ಮುದ್ದು ಮೂಗು ಹಿಂಗಂದು ಒಂಥರ ಮುದ್ದೆ ಮಾಡಿದೆ ನಾನು ಅವನ್ನ. ಹಂಗಾಗಿ ಸಾಕಷ್ಟು ನೆನಪುಗಳು ಸರ್, ಏನೂ ಹೇಳೋಕ್ಕಾಗಲ್ಲ. ನಮ್ಮ ಸಿನಿಮಾ ಕೂಡ ಮಾಡ್ದ ಪಾಪ. ಮತ್ತು ಅವ್ರದ್ದೆಲ್ಲ ಒಂದು ಬ್ಯಾಚ್ ಇದೆ, ಅವ್ರದ್ದೊಂದು ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ ಅವ್ರದ್ದು. ಹಂಗಾಗಿ ಅವ್ರನ್ನ ಎಲ್ಲ ಇಟ್ಕೊಂಡು ನಾವು ಒಂದು ಸೀನ್ಸ್ ಎಲ್ಲ ಮಾಡಿದ್ವಿ ಸಿನಿಮಾದಲ್ಲಿ. ವೆರಿ ಟ್ಯಾಲೆಂಟೆಡ್, ಒಂದು ತುಂಬ ಅತ್ಯಂತ ಪ್ರತಿಭಾನ್ವಿತ ಒಬ್ಬ ಕಲಾವಿದನ ಇವತ್ತು ಕನ್ನಡ ಚಿತ್ರರಂಗ ಕಳ್ಕೊಂಡಿದೆ. ಕರಾವಳಿಯವರು ಬೆಂಗಳೂರು ಕಾಮಿಡಿಗೆ ಸೆಟ್ ಆಗ್ತಿದ್ರಾ ಹೇಗೆ? ರಾಕೇಶ್ ಹೇಗೆ? ಖಂಡಿತ ಆ ಥರದ್ದೆಲ್ಲ ಏನೂ ಇಲ್ಲ ಅವನಿಗೆ ಪಾಪ. ಅದನ್ನೇ ಹೇಳ್ತೀನಲ್ಲ, ಕರಾವಳಿ ರಾಕಿ ಅಂತಲ್ಲ, ಎಲ್ಲ ಪ್ರವೀಣ, ಅನೀಶಾ, ನಮ್ಮ ಪ್ಯಾಕು ಎಲ್ಲರೂ ಅಷ್ಟೇ. ಆಮೇಲೆ ನಾನು ಬೇರೆ ಆ್ಯಂಕರ್ ಆಗಿ ಕರೆಯುವಾಗ ಅವ್ರ ಊರ ಹೆಸರಿಟ್ಟು ಬೇರೆ ಕಳೀತಾ ಇರ್ತೀನಿ. ಬೆಳ್ತಂಗಡಿ ಹಿತೇಶ್, ಹಿಂಗೆಲ್ಲ ಕರೀತಾ ಇರ್ತೀನಲ್ಲ, ಅದೆಲ್ಲ ನನಗೆ ಸ್ಟ್ರೈಕ್ ಆಗ್ತಾ ಇರುತ್ತೆ ತಲೆಯಲ್ಲಿ. ಸೊ ಅವನು ಇಲ್ಲ ಅಂತ ಅಂದ್ಕೊಳ್ಳೋದೇ ಅರಗಿಸ್ಕೊಳಕ್ಕಾಗದೇ ಇರೋವಂಥ ಒಂದು ವಿಷಯ ಸರ್. ಅಂದರೆ ನಾವು ಎಷ್ಟೋ ಇಂಟರ್ವ್ಯೂ ಕೊಡ್ತೀವಿ, ಬೈಟ್ಸ್ ಕೊಡ್ತೀವಿ, ಈ ಥರದ್ದು ಭಾರಿ ಹಿಂಸೆ ನಮಗೆ. ಈ ಥರದ್ದು ಮಾತಾಡೋಕ್ಕೂ ಬಾಯಿ ಬರೋಲ್ಲ ನಮಗೆ. ಇಂಥದ್ದು ಬೇಡಪ್ಪ ದೇವರೇ ಈ ದಿನಗಳು ಅನ್ನೋ ಥರ ಯಾವಾಗಲೂ ಕೇಳ್ಕೊತೀವಿ.